ಆತ್ಮೀಯ ವೀಕ್ಷಕರೆಲ್ಲರಿಗೂ ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ವೀಕ್ಷಕರೇ, ಈ ದಿನ ನಾವು ನಮ್ಮ ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ನಲ್ಲಿ ಒಂದು ವಿಶೇಷವಾದ ಟಿಪ್ಸ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀವಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಮನುಷ್ಯನ ಜೀವನದಲ್ಲಿ ಈ ಆರೋಗ್ಯ ಅನ್ನುವಂತಹ ವಿಚಾರ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಪ್ರತಿಯೊಬ್ಬ ಮನುಷ್ಯ ಆರೋಗ್ಯವಾಗಿ ಇದ್ದಂತಹ ಸಂದರ್ಭದಲ್ಲಿ ಅವನು ಏನು ಬೇಕಾದರೂ ಸಾಧಿಸ್ಬೋದು ಅನ್ನುವಂತಹದ್ದನ್ನು ನಾವೀಗಾಗಲೇ ಕಂಡುಕೊಂಡಿದ್ದೇವೆ. ಹಿಂದಿನ ಕಾಲದಲ್ಲಿ ಹಿರಿಯರು ತುಂಬ ಆರೋಗ್ಯವಾಗಿ ಇರೋದ್ರಿಂದಲೇ ಇತ್ತೀಚೆಗೂ ಸಹ 100-110 ವಯಸ್ಸುಗಳವರೆಗೂ ಅವರು ಬದುಕ್ತಾ ಇದ್ದಾರೆ. ಆದರೆ ಇತ್ತೀಚಿನ ಒಂದು ಹೈಟೆಕ್ ಯುಗದಲ್ಲಿ ನಾವು ಕೇವಲ 65-70 ವರ್ಷಗಳ ಆಯಸ್ಸನ್ನು ಮಾತ್ರ ನಾವು ಹೊಂದಿದ್ದೀವಿ. ಅದಕ್ಕೆ ಪ್ರಮುಖ ಕಾರಣ ನಮ್ಮ ಆಹಾರ ತಿನಿಸುಗಳಲ್ಲಿ ವ್ಯತ್ಯಾಸಗಳನ್ನು ಕಾಣ್ತಾ ಇರೋದು. ಹಾಗೆಯೇ ಜೀವನದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುವಂತಹದ್ದು ನಾವು ಕುಡಿಯುವಂತಹ ನೀರು. ಹೌದು ವೀಕ್ಷಕರೇ, ಕುಡಿಯುವ ನೀರಿಗೆ ಅದರದ್ದೇ ಆದಂಥ ಪ್ರಮುಖ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನಮ್ಮ ದೇಹದಲ್ಲಿ ನೀರಿನ ಅಂಶ ಇದ್ದರೆ ಮನುಷ್ಯ ಆರೋಗ್ಯವಾಗಿ ಇರಲು ಸಾಧ್ಯವಾಗುತ್ತದೆ. ಹೀಗೆ ನಾವು ಕುಡಿಯುವಂತಹ ನೀರು ಪರಿಶುದ್ಧತೆಯಿಂದ ಕೂಡಿದ್ದರೆ ಸಹ ಆರೋಗ್ಯವಾಗಿರಲು ಸಾಧ್ಯವಾಗುತ್ತೆ. ಹಾಗೆ ಈ ನೀರಿನ ವಿಚಾರದ ಬಗ್ಗೆ ನಾವು ಯಾಕೆ ಹೇಳ್ತಾ ಇದ್ದೀವಪ್ಪ ಅಂದರೆ, ಪ್ರತಿಯೊಬ್ಬ ಒಂದು ಮನೆಯಲ್ಲೂ ಸಹ ಇಂದು ನಾವು ಸಿಂಟೆಕ್ಸನ್ನು ಕಾಣ್ಬೋದು. ಅಂದರೆ ನೀರಿನ ಟ್ಯಾಂಕ್ಗಳನ್ನು ಕಾಣ್ತೇವೆ. ಹಾಗೆ ನೀರಿನ ಟ್ಯಾಂಕ್ಗಳನ್ನು ನಾವು ಹಲವು ಉಪಯೋಗಗಳಿಗೆ ಬಳಸ್ತೇವೆ. ಉದಾಹರಣೆಗೆ ಕೆಲವರು ಕುಡಿಯಲು ಬಳಸ್ತಾರೆ, ಕೆಲವರು ಮನೆಯನ್ನು ಸ್ವಚ್ಛಗೊಳಿಸಲು ಬಳಸ್ತಾರೆ, ಇನ್ನು ಕೆಲವರು ಅಡುಗೆ ಮತ್ತು ಇತರ ಕಾರ್ಯಗಳಿಗೆ ನೀರನ್ನು ಬಳಸ್ತಾರೆ. ಹಾಗೆ ಈ ಒಂದು ನೀರಿನ ಟ್ಯಾಂಕ್ ಸ್ವಚ್ಛತೆಯಿಂದ ಕೂಡಿದ್ದರೆ ಮಾತ್ರ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀರಿನ ಟ್ಯಾಂಕ್ ಸ್ವಚ್ಛತೆಯಿಂದ ಕೂಡಿಲ್ಲದಿದ್ದರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೀತವೆ. ಹಾಗೆಯೇ ಆ ಬೆಳೆದಂತಹ ಬ್ಯಾಕ್ಟೀರಿಯಾಗಳು ನೇರವಾಗಿ ನಮ್ಮ ದೇಹವನ್ನು ನಾನಾ ರೂಪಗಳಲ್ಲಿ ಸೇರ್ಕೊತವೆ. ಆಗ ನಮ್ಮ ಆರೋಗ್ಯ ಏನಾಗುತ್ತೆ, ಕೆಟ್ಟು ಹೋಗುತ್ತೆ. ಹಾಗೆ ಇಲ್ಲಿ ಈ ಒಂದು ನೀರಿನ ಟ್ಯಾಂಕನ್ನು ಸ್ವಚ್ಛಗೊಳಿಸಲು ಅತಿ ಸುಲಭ ವಿಧಾನಗಳನ್ನು ನಾವು ನಿಮಗೆ ಈ ಒಂದು ಸಂಚಿಕೆಯಲ್ಲಿ ಹೇಳ್ತಿದ್ದೀವಿ. ಏನಪ್ಪ ಅಂದರೆ, ನೀರಿನ ಟ್ಯಾಂಕನ್ನು ಪ್ರತಿ 1 ತಿಂಗಳು ಅಥವಾ 2 ತಿಂಗಳಿಗೊಮ್ಮೆ ನಾವು ಸ್ವಚ್ಛಗೊಳಿಸ್ತಾ ಇದ್ದರೆ ಅಲ್ಲಿ ಪಾಚಿ ಕಟ್ಟೋದಾಗಲಿ ಅಥವಾ ಬ್ಯಾಕ್ಟೀರಿಯಾಗಳ ಬೆಳೆಯೋದಾಗಲಿ ಕಡಿಮೆ ಆಗ್ತಾ ಹೋಗೋದನ್ನು ನಾವು ನೋಡ್ತೇವೆ. ಹಾಗೆ ಅತಿ ಸುಲಭವಾಗಿ ನೀರಿನ ಟ್ಯಾಂಕನ್ನು ಯಾವ ರೀತಿ ನಾವು ಮನೆಯಲ್ಲೇ ಕ್ಲೀನ್ ಮಾಡ್ಕೋಬೋದು ಅಂತಂದರೆ, ವಿನೆಗರ್ ಮತ್ತು ಅಡುಗೆ ಸೋಡವನ್ನು ಬಳಸಿ, ಇವೆರಡು ಮಿಶ್ರಣವನ್ನು ನಾವು ಬಳಸಿ, ಉದಾಹರಣೆಗೆ 2 ಕಪ್ ವಿನೆಗರ್ ಹಾಗೆಯೇ ಅರ್ಧ ಕಪ್ ಅಡುಗೆ ಸೋಡಾವನ್ನು ಮಿಶ್ರಣ ಮಾಡಿ ಅದನ್ನು ಬ್ರಷ್ ಅಥವಾ ಸ್ಕ್ರಬ್ನಿಂದ ಆ ನೀರಿನ ಟ್ಯಾಂಕ್ ಒಳಗೋಡೆಗಳು ಏನಿರುತ್ತೋ ಅದಕ್ಕೆ ಚೆನ್ನಾಗಿ ಉಜ್ಜುತ್ತಾ ಬಂದರೆ ಅದೇನಾಗುತ್ತೆ ಅಂದರೆ ಅಲ್ಲಿ ಅಂಟಿರುವಂತಹ ಪಾಚಿಯಾಗಿರ್ಬೋದು ಬ್ಯಾಕ್ಟೀರಿಯಾಗಳೇನದು ನಾಶ ಆಗ್ತದೆ ಅಂತಲೇ ಹೇಳ್ಬೋದು. ನಂತರ ಇದಕ್ಕೆ ಶುದ್ಧ ನೀರಿನಿಂದ ತೊಳೆದರೆ ಅದು ಸ್ವಚ್ಛವಾಗುತ್ತೆ. ಹಾಗೆಯೇ ನೀರಿನ ಟ್ಯಾಂಕನ್ನು ಸ್ವಚ್ಛಗೊಳಿಸಲು ನಾವಿಲ್ಲಿ ಬಿಳಿ ಸುಣ್ಣವನ್ನು ಬಳಸ್ಬೋದು. ಮೊದಲು ಸ್ವಲ್ಪ ನೀರಿಗೆ ಸುಣ್ಣವನ್ನು ಬೆರೆಸಿ ಒಂದು ನೀರಿನ ಟ್ಯಾಂಕ್ ಇರುತ್ತೋ ಅದನ್ನು ಗೋಡೆಗಳಿಗೆ ಹಚ್ಚಿ ಸ್ವಲ್ಪ 2-3 ಗಂಟೆಗಳ ಕಾಲ ಹಾಗೆ ಬಿಟ್ಟರೆ ನಂತರ ಸುಣ್ಣವೇನಾಗುತ್ತೆ, ಕೊಳೆಯನ್ನು ತೆಗೆದುಹಾಕುತ್ತೆ. ಹಾಗೆ ಮತ್ತೊಂದು ವಿಧಾನ ಏನಪ್ಪ ಅಂದರೆ, ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸಬೇಕಂದ್ರೆ 10-15 ಲೀಟರ್ನಲ್ಲಿ ನೀರಿಗೆ 200 ಗ್ರಾಮ್ ಬ್ಲೀಚಿಂಗ್ ಪೌಡರನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಮಿಶ್ರಣವನ್ನು ಮಾಡಿ ಈ ಒಂದು ಲಿಕ್ವಿಡನ್ನು ಇರುತ್ತೋ ತಯಾರು ಮಾಡಿರ್ತೀವಲ್ಲ ಅದನ್ನು ಸ್ಕ್ರಬ್ನ ಸಹಾಯದಿಂದ ಅಥವಾ ಬ್ರಷ್ನ ಸಹಾಯದಿಂದ ಅದನ್ನು ಟ್ಯಾಂಕ್ನ ಒಳಗಡೆ ಉಜ್ಜಿದ ಅಂಥ ಸಂದರ್ಭದಲ್ಲಿ ಅದಾದ ನಂತರ ಅದನ್ನು ಶುದ್ಧ ನೀರಿನ ತೊಳೆದ್ರೆ ಅಲ್ಲೂ ಸಹ ನಾವು ಸ್ವಚ್ಛತೆಯನ್ನು ಕಾಣ್ಬೋದು. ಹಾಗೆ ಮತ್ತೊಂದು ವಿಧಾನ ಏನಪ್ಪ ಅಂದ್ರೆ, ಕ್ಲೋರಿನ್ ಮಾತ್ರೆಗಳು. ಈ ಕ್ಲೋರಿನ್ ಮಾತ್ರೆಗಳು ಅಂತ ಏನು ಸಿಗ್ತವೋ ಆ ಕ್ಲೋರಿನ್ ಮಾತ್ರೆಗಳನ್ನು ಉಪಯೋಗಿಸ್ಕೊಂಡು ನೀರಿನ ಟ್ಯಾಂಕರ್ನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ಹಾಗೆ ಕೊಳೆಗಳನ್ನು ಸಹ ನಾವು ತೆಗೆದು ಹಾಕ್ಬೋದು. ಪ್ರಮುಖವಾಗಿ ಈ ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಂಡಂತಹ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಉತ್ತಮವಾಗಿರಲು ಸಹಾಯಕವಾಗುತ್ತೆ. ಹಾಗೆ ಈ ಒಂದು ಟ್ಯಾಂಕರ್ನ ಮೇಲ್ಗಡೆ ಇರುವಂತಹ ಮುಚ್ಚಳವನ್ನು ಸದಾ ಮುಚ್ಚಿರಬೇಕಾಗುತ್ತೆ. ಬಿಸಿಲು ಮತ್ತು ಧೂಳಿನಿಂದ ಇದು ಟ್ಯಾಂಕಿನ ಒಳಗಿರ್ತಕ್ಕಂತಹ ನೀರನ್ನು ರಕ್ಷಿಸೋ ಜೊತೆಗೆ ಇಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯುವುದನ್ನು ಅದು ತೊಡೆದು ಹಾಕುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಸಹ ನಿಮ್ಮ ಮನೆಯ ನೀರಿನ ಟ್ಯಾಂಕರನ್ನು ಸ್ವಚ್ಛಗೊಳಿಸ್ಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂಥೇಳಿ ಈ ಮೂಲಕ ನಿಮಗೆ ಈ ಒಂದು ಟಿಪ್ಸನ್ನು ನಾವು ಹೇಳ್ತಾ ಇದ್ದೀವಿ. ಧನ್ಯವಾದಗಳು ವೀಕ್ಷಕರೇ.